ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರಾಮಕೃಷ್ಣ ವಿವೇಕಾನಂದ ಆಶ್ರಮಕ್ಕೆ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಭೇಟಿ. $2025 ಕೋಟಿ ಕಳಪೆ ರಸ್ತೆ ಕಾಮಗಾರಿಯ ವಿರುದ್ಧ ಬಿಜೆಪಿ ಪ್ರತಿಭಟನೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನ. ಸಭೆ ಉತ್ಸವಗಳಲ್ಲಿ ಶಿಷ್ಟಾಚಾರ ಪಾಲನೆಗೆ ಸಂಘಟನೆಗಳ ಆಗ್ರಹ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಅವರು ನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮಕ್ಕೆ ಭೇಟಿ ನೀಡಿ ಗೋಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಬಳಿಕ ಆಶ್ರಮದ ಪೂಜೆ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿದ ಶಾಸಕರು ಅವರ ಆಶೀರ್ವಾದವನ್ನು ಪಡೆದರು. ಈ ವೇಳೆ ಆಶ್ರಮದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳ ಕುರಿತು ಮಾಹಿತಿ ಪಡೆದರು. ಸ್ವಾಮೀಜಿಗಳ ಆಧ್ಯಾತ್ಮಿಕ ಮಾರ್ಗದರ್ಶನವು ಸಮಾಜದಲ್ಲಿ ಸೇವಾ ಮನೋಭಾವ, ಉತ್ತಮ ಸಂಸ್ಕಾರ ಹಾಗೂ ಸನಾತನ ಮೌಲ್ಯಗಳನ್ನು ಇನ್ನಷ್ಟು ಬಲಪಡಿಸಲಿ ಎಂದು ಹಾರೈಸಿದರು. ನಗರದ ಹದಗೆಟ್ಟ ರಸ್ತೆಗಳು, ರಸ್ತೆ ಗುಂಡಿಗಳು ಹಾಗೂ ಚರಂಡಿಗಳ ದುಸ್ಥಿತಿಯನ್ನು ಖಂಡಿಸಿ ಬಿಜೆಪಿ ಬೀದರ್ ನಗರ ಘಟಕದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ನಗರದ ವಿವಿಧ ಭಾಗಗಳಲ್ಲಿ ಮೂಲ ಸೌಕರ್ಯಗಳು ಸಂಪೂರ್ಣ ಹಾಳಾಗಿದ್ದು, ಸಾರ್ವಜನಿಕರು ನಿತ್ಯ ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದರು. ಪ್ರತಿಭಟನೆಯ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್, 2025 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳನ್ನು ಕಳಪೆ ಗುಣಮಟ್ಟದಲ್ಲಿ ನಡೆಸಲಾಗಿದೆ ಎಂದು ಆರೋಪಿಸಿದರು. ಏರ್ಪೋರ್ಟ್ನಿಂದ ಚಿದ್ರಿ ರಸ್ತೆಯವರೆಗೆ ಡಿವೈಡರ್ ಹಾಗೂ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದೇವೆ ಎಂದು ಬಿಲ್ ಪಡೆದುಕೊಂಡಿದ್ದರೂ ಸ್ಥಳದಲ್ಲಿ ಕಾಮಗಾರಿ ನಡೆದಿಲ್ಲ ಎಂದು ದೂರಿದರು. ಪ್ರಶ್ನಿಸಿದರೆ ಬೇರೆಡೆ ಕಾಮಗಾರಿ ಮಾಡಿರುವುದಾಗಿ ತೋರಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಈಗಾಗಲೇ ಇದ್ದ ಡಿವೈಡರ್ಗಳು ಹಾಗೂ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿ ಹೊಸದಾಗಿ ಅಳವಡಿಸುವ ಮೂಲಕ ಸಾರ್ವಜನಿಕ ಹಣ ದುರುಪಯೋಗ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ ಅವರು, ನಗರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ವಾಗ್ದಾಳಿ ನಡೆಸಿದರು. ಸಾಮಾನ್ಯವಾಗಿ ರಸ್ತೆಗಳ ಮೇಲೆ ಗುಂಡಿಗಳು ಕಾಣಬೇಕು, ಆದರೆ ಈ ಸರ್ಕಾರದ ಅವಧಿಯಲ್ಲಿ ಗುಂಡಿಗಳ ಮಧ್ಯೆ ರಸ್ತೆ ಕಾಣುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ ಸೋಮನಾಥ್ ಪಾಟೀಲ್, ನಗರದ ಜನರಿಗೆ ಗುಣಮಟ್ಟದ ಮೂಲ ಸೌಕರ್ಯಗಳನ್ನು ತ್ವರಿತವಾಗಿ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಕಾಮಗಾರಿ ನಡೆಯುವ ಸ್ಥಳಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಸ್ಥಳದಲ್ಲೇ ಇದ್ದು ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಬೇಕು, ತಮ್ಮ ವಾರ್ಡ್ಗಳ ಅಭಿವೃದ್ಧಿ ಕಾರ್ಯಗಳ ಮೇಲೆ ನಿಗಾ ವಹಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳದಿದ್ದರೆ ಬಿಜೆಪಿ ವತಿಯಿಂದ ಬೃಹತ್ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಸ್ಥಳೀಯ ಶಾಸಕ ರಹೀಂ ಖಾನ್, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ ಬಿಜೆಪಿ ಮುಖಂಡರು, ನಗರದ ರಸ್ತೆ ಹಾಗೂ ಚರಂಡಿಗಳ ದುಸ್ಥಿತಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಸಾಗರ್ ಖಂಡ್ರೆಗೆ ಖೂನನೇ ಇಲ್ಲಂತ ಸಾಗರ್ ಖಂಡ್ರೆಗೆ ನಾಲೆಜೇ ಇಲ್ಲಂಬ ಸಾಗರ್ ಖಂಡ್ರೆಗೆ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಸಾಗರ್ ಖಂಡ್ರೆಗೆ ಜೀರೋ ಅಭಿವೃದ್ಧಿ ಆಗ ಸಾಗರ್ ಖಂಡ್ರೆಗೆ ಸುಮ್ನೆ ಮಸ್ಮಂದಾಗ ಮಾತಾಡಿದ್ರ ಸಾಗರ್ ಖಂಡ್ರೆಗೆ ಭಾರತ್ ಮಾತಾ ಕೀ ವಂದೇ ವಂದೇ ಮಾತರಂ. ನೋಡಿದ್ರೆ MLA MP ಹೋಗಿ ನೋಡು ರೋಡ್ 10 ಗಂಟೆ ಗಿಡ ಹಚ್ಚ ಪಾಳೆ ಹುಟ್ಟದ ಇವಾಗ 2025 ಕೋಟಿ ಕಾಮಗಾರಿಗಳಿಗೆ ಚಾಲನೆ ಸಿಕ್ಕಿದೆ ಅಂತ ಹೇಳಿ, ಆ 2025 ಕೋಟಿ ಬಂದಿರಬಹುದು, ಆದರೆ ಆ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಈ ಕಾಮಗಾರಿ ಆಗಿಲ್ಲ ಅಂತ ಹೇಳಿಲ್ಲ, ಆದ್ರೆ ಕಾಮಗಾರಿ ಮಾಡೋರು ಯಾರು? ಆ ಶಾಸಕರ ಕುಟುಂಬದವರು. ಕಾಮಗಾರಿ ಯಾವ ರೀತಿ ಮಾಡ್ತಾ ಇದ್ದಾರ? ನಾವು ಕಳೆದ ಸಲ ಹೋರಾಟ ಮಾಡಿದಾಗ ಹೇಳಿದ್ದೀವಿ, ಏರ್ಪೋರ್ಟ್ನಿಂದ ಚಿದ್ರಿ ರೋಡಿಗೆ ಆ ರೋಡಿಗೆ ಡಿವೈಡರ್ ಹಾಕಿ ಕರೆಂಟ್ ಎಲೆಕ್ಟ್ರಿಕಲ್ ಪೋಲ್ ಹಾಕಿದ್ದೀವಿ ಅಂತ ಬಿಲ್ ಎತ್ತಿದ್ದಾರೆ. ಅದರಲ್ಲಿ ಇವತ್ತಿನವರೆಗೂ ಆ ಕಾಮಗಾರಿ ಆಗಿಲ್ಲ. ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೋದಾಗ ಬಿಲ್ ಹೆಂಗೆ ಎತ್ತಿದ್ದಾರೆ ಅಂದ್ರೆ ಕಾಮಗಾರಿ ಹೆಸರು ಏರ್ಪೋರ್ಟ್ನಿಂದ ಚಿದ್ರಿ ರೋಡು, ಅದ್ರ ಕಾಮಗಾರಿ ಎಲ್ಲೋ ಬೇರೆ ಒಂದು ಕಡೆ ಆಗಿದೆ ಅಂತ ತೋರಿಸ್ತಾರೆ. ಇವತ್ತು ಆಲ್ರೆಡಿ ಇದ್ದಂಥ ಡಿವೈಡರ್ಗಳನ್ನು ಒಡೆಯುವಂಥ ಕೆಲಸ ಮಾಡ್ತಾರೆ. ಆ ಡಿವೈಡರ್ಗಳಿಗೆ ಲೈಟ್ ಇವೆ, ಸ್ಟ್ರೀಟ್ ಲೈಟು, ಅದನ್ನು ಒಯ್ದು ಯಾರಿಗೆ ಮಾಡ್ತಾರೆ ಗೊತ್ತಿಲ್ಲ, ಮತ್ತೆ ಹೊಸ ಮಾಡ್ತೀವಿ, ಒಂದು ವರ್ಷ ಮತ್ತೊಂದು ಬೇರೆ ಕೂರಿಸೋದು. ಎದ್ರ ಕಡೆಯಿಂದ ಭ್ರಷ್ಟಾಚಾರ ಮಾಡೋ ಕಡೆ ರಸ್ತೆಗಳು ಮಾಡಿದ್ರೆ ಇಷ್ಟು ದೊಡ್ಡ ಗುಂಡಿಗಳು ನೋಡ್ತಾ ಇದ್ದೀವಿ.
ಗುಂಡಿ ಅಂದ್ರೆ 1 ಫೀಟ್ 2 ಫೀಟಿಂದ ಇರ್ತದೆ. ರಸ್ತೆಯಲ್ಲಿ ಗುಂಡಿ ಕಾಣ್ತಾವ, ಅದ್ರಲ್ಲಿ ಗುಂಡಿಯಲ್ಲೇ ರಸ್ತೆ ಕಾಣ್ತಾ ಇದೆ. ಇಲ್ಲಿ ಹಿಡ್ಕೊಂಡು ಇಲ್ಲಿಂದ ಒಂದು 100 ಮೀಟರ್ನಲ್ಲಿ ನಮಗೆ ರಸ್ತೆ ಕಾಣ್ತಾ ಇಲ್ಲ. ಆಮೇಲೆ ಆ ಕಡೆ ರಸ್ತೆ ಕಾಣ್ತಾ ಇದೆ. ಇಲ್ಲಿಂದ ರಸ್ತೆ ಎಲ್ಲಿಗೆ ಹೋಯ್ತು? ಇದು ಎಲ್ಲ ಶಾಸಕರ ಸಂಬಂಧಿಗಳು ಭ್ರಷ್ಟಾಚಾರದಲ್ಲಿ ಈ ರಸ್ತೆ ಹೋಗಿದೆ. ಅದಕ್ಕೆ ಇವತ್ತು ಈ ರಸ್ತೆ ಸರಿಯಾಗಬೇಕು, ಜನರಿಗೆ ಮೂಲಭೂತ ಸೌಕರ್ಯ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ದುರುಪಯೋಗ ತಗೊಳ್ಬಾರ್ದು. ಇವತ್ತು ಈ ಹೋರಾಟದ ಫೋಟೋನೇ ಒಯ್ದು ಮತ್ತೆ ಮುಖ್ಯಮಂತ್ರಿ ಬಲ್ ಕುಂತಿ ಇನ್ನೂ ಒಂದು ಥೋಡೆ ಫಂಡ್ ತಂದು ಮತ್ತೊಂದು 100 ಕೋಟಿ 200 ಕೋಟಿ ತಂದದ್ರಲ್ಲ 1 ಕೋಟಿದ ಕೆಲಸ ಮಾಡಿ 99 ಕೋಟಿ ತಂದು ತಿನ್ನುವಂಥ ಕೆಲಸ ಆಗಬಾರ್ದು. ಅದಕ್ಕೆ ಮುಂದಿನ ದಿನದಲ್ಲಿ ಎಲ್ಲೆಲ್ಲಿ ಕಾಮಗಾರಿಗಳು ನಡೀತಾವ ಆ ಕಾಮಗಾರಿಗಳು ನಮ್ಮ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ವಿನಂತಿ ಮಾಡ್ತೀವಿ. ನಮ್ಮ ವಾರ್ಡ್ಗಳಲ್ಲಿ ಕಾಮಗಾರಿ ನಡೀತಾ ಇದ್ದಾಗ ಆ ಕಾಮಗಾರಿ ಎಸ್ಟಿಮೇಟ್ ತಗೊಂಡು ಅದನ್ನು ಸರಿಯಾಗಿ ಮಾಡ್ತಾ ಇದ್ದಾರಾ ಇಲ್ಲ ಅಂತ ವಾಚ್ ಡಾಗ್ ಕೆಲಸ ಕೂಡ ನಾವು ವಿರೋಧ ಪಕ್ಷದವರಾಗಿ ಮಾಡುವಂಥ ಅನಿವಾರ್ಯತೆ ಇವತ್ತು ಎದುರಾಗಿದೆ. ಯಾಕಂದ್ರೆ ನಾವು ಶಾಸಕರಿದ್ದಾರೆ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರಂತ ಇದ್ದೀವಿ. ಎಲ್ಲಿಯೂ ಶಾಸಕರ ಕುಟುಂಬದವರು ಭ್ರಷ್ಟಾಚಾರ ಇದು ಗುತ್ತೇದಾರಿ ಮಾಡಲ್ಲ. ಅದ್ರ ಬೀದರ್ನಲ್ಲಿ ವಿಶೇಷತೆ ಇದೆ. ಅದಕ್ಕೆ ಮುಂದಿನ ದಿನದಲ್ಲಿ ಆದಷ್ಟು ಶೀಘ್ರ ಈ ಎಲ್ಲ ಪಾಟ್ ಹೋಲ್ಗಳು ಮುಚ್ಚಬೇಕು, ಈ ರಸ್ತೆಗಳ ರಿಪೇರಿ ಆಗಬೇಕು, ಅದು ಕೂಡ ಗುಣಮಟ್ಟದ ಕಾಮಗಾರಿ ಆಗಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಅದನ್ನೇನಾದರೂ ಮಾಡದೇ ಇದ್ದರೆ ಮುಂದುವರುವಂತಹ ದಿನದಲ್ಲಿ ಇನ್ನು ಬೃಹತ್ ಹೋರಾಟ ಹಮ್ಮಿಕೊಳ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ. ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದ ಸಚಿವ ಸಂಪುಟ ವಿಸ್ತರಣೆ ಅಂತಿಮಗೊಂಡಿದ್ದು, ಹೊಸ ಸಚಿವರ ಪಟ್ಟಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ಮುದ್ರೆ ಒತ್ತಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ನಡೆದ ಮಹತ್ವದ ಸಭೆಯಲ್ಲಿ ಸಚಿವ ಸಂಪುಟ ಸೇರ್ಪಡೆ ಕುರಿತು ಚರ್ಚೆ ನಡೆಸಿದ ಬಳಿಕ ನೂತನ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸಲಾಯಿತು. ಬಳಿಕ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರಲ್ಲಿ ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮ್ಮಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದರ್, ಟಿ ರಘುಮೂರ್ತಿ, ಬಿ ಜಮೀರ್ ಅಹಮದ್ ಖಾನ್, ರಿಜ್ವಾನ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಎಸ್ಎಸ್ ಮಲ್ಲಿಕಾರ್ಜುನ್, ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗಗೌಡ, ಎಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್ ಹಾಗೂ ಲಕ್ಷ್ಮಣ್ ಸವದಿ ಸೇರಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯೊಂದಿಗೆ ಹಲವು ಜಿಲ್ಲೆಗಳು ಮತ್ತು ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಲಾಗಿದ್ದು, ನೂತನ ಸಚಿವರಿಗೆ ಶೀಘ್ರದಲ್ಲೇ ಖಾತೆ ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯದಲ್ಲಿ ಈ ಬೆಳವಣಿಗೆ ಮಹತ್ವದ ತಿರುವು ಪಡೆದುಕೊಂಡಿದೆ. ನಮಸ್ಕಾರ, ತಮಗೆಲ್ರಿಗೂ ಸ್ವಾಗತ. ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಹಾಗೂ ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಬಾಲಕೃಷ್ಣ ಇವರನ್ನು ನೂತನ ಸಚಿವರಾಗಿ ಅಧಿಕಾರ ಪದದ ಮತ್ತು ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಹುಲಿಕಟ್ಟೆ ಚೆನ್ನಪ್ಪ ಬಾಲಕೃಷ್ಣ ಎಂಬ ಹೆಸರಿನಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ
ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದೇನೆ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಶ್ರೀ ಬಸವಂತಪ್ಪ ಇವರನ್ನು ನೂತನ ಸಚಿವರಾಗಿ ಅಧಿಕಾರ ಪದದ ಮತ್ತು ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಾನು ಕೆ.ಎಸ್. ಬಸವಂತಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕದ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಜಗಜ್ಯೋತಿ ಬಸವೇಶ್ವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಾಡಳಿತದ ವತಿಯಿಂದ ಆಯೋಜಿಸುವ ಸಭೆಗಳು ಹಾಗೂ ಉತ್ಸವಗಳು ಕಾಟಾಚಾರಕ್ಕಾಗಿ ನಡೆಸದೆ ಅರ್ಥಪೂರ್ಣವಾಗಿ ಮತ್ತು ಶಿಷ್ಟಾಚಾರಬದ್ಧವಾಗಿ ನಡೆಸಬೇಕು ಎಂದು ವಿವಿಧ ಪ್ರಗತಿಪರ ಸಂಘಟನೆಗಳು ಆಗ್ರಹಿಸಿವೆ. ಪ್ರವಾಸಿ ಮಂದಿರದಲ್ಲಿ ನಡೆದ ಸ್ವಾತಂತ್ರ್ಯ ಉತ್ಸವ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಸಂಘಟನೆಗಳ ಮುಖಂಡರು, ಸಭೆಗಳು ಮತ್ತು ರಾಷ್ಟ್ರ ಉತ್ಸವಗಳಿಗೆ ಕಾರಣವಿಲ್ಲದೆ ಗೈರಾಗುವ ಅಧಿಕಾರಿಗಳ ವಿರುದ್ಧ ಕಾನೂನುಬದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರರಿಗೆ ಮನವಿ ಮಾಡಿದರು. ಜೊತೆಗೆ ವೇದಿಕೆಯಲ್ಲಿ ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಹಾಗೂ ಆಹ್ವಾನಿತ ಗಣ್ಯರಿಗೆ ಮಾತ್ರ ಅವಕಾಶ ನೀಡಬೇಕು. ವೇದಿಕೆಯ ಘನತೆಗೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಉತ್ಸವ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಮೊದಲ ಆದ್ಯತೆ ನೀಡಬೇಕು. ಅಗತ್ಯ ಮೂಲ ಸೌಕರ್ಯಗಳನ್ನು ಸಂಬಂಧಿತ ಇಲಾಖೆಗಳು ಸಮರ್ಪಕವಾಗಿ ಒದಗಿಸಬೇಕು ಹಾಗೂ ಧ್ವಜಾರೋಹಣ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಮತ್ತು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಸಂಘಟನೆಗಳು ಆಗ್ರಹಿಸಿದವು. ತಹಸೀಲ್ದಾರ್ ವಿಕೆ ನೇತ್ರಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್ ತಾಲೂಕಾ ಪಂಚಾಯತ್ ಅಧಿಕಾರಿ ಟಿ ನರಸಪ್ಪ, ಬಿಇಒ ಮೈಲೇಶ್ ಬೇವರ್, ಪಿಎಸ್ಐ ಸಿ ಪ್ರಕಾಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಕನ್ನಡ ಪರ, ರೈತ ಪರ, ಮಹಿಳಾ ಪರ, ದಲಿತ ಪರ, ಕಾರ್ಮಿಕ ಪರ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ವೇದಿಕೆ ಮೇಲೆ ಚೆಕ್ ಮಾಡ್ಕೊಳ್ತೇನೆ. ಬೆಳಗ್ಗೆ 7 ಗಂಟೆಗೆ ಬರ್ತಾ ಇದ್ದಂತ ಬೆಳಗ್ಗೆ 7 ಗಂಟೆಗಿಂತ ಸನ್ಮಾನ ಮಾಡಿದಾಗ ಮಕ್ಕಳಲ್ಲಿ ಸಂಘರ್ಷ ಮಕ್ಕಳು ತೊಂದರೆ ಮಾಡ್ತಾರೆ. ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಶೌಚಾಲಯ ಇಲ್ಲ. ಅಲ್ಲಿ ಮಕ್ಕಳು ಬಹಳಷ್ಟು ಶೌಚಾಲಯ ಸೌಲಭ್ಯಗಳಿಲ್ಲ. 7 ಗಂಟೆಯಿಂದ ಯಾರಿಗೇನೋ ಸನ್ಮಾನ ಮಾಡಿ ಯಾರಿಗೇನೋ ಬಿಟ್ಟಿದ್ದಾರೆ ಮಕ್ಕಳು ಇಂಥ ಟೈಮಿಗೆ ಅಂತ ಬಯಲು ಮುಕ್ತ ರಾಜ್ಯದಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ಬಾಲಕರೆಲ್ಲ ಹೋಗ್ತಾರೆ ಬಯಲಿಗೆ. ಅದನ್ನು ಆಲೋಚನೆ ಮಾಡ್ರಿ, ಸನ್ಮಾನ ಮಾಡ್ರಿ, ಏನಾನ ಮಾಡ್ರಿ. ಇಲ್ಲಿ ಆದೇಶಗಳು ಆಗೋದು ಒಂದು, ಪೂರ್ವಭಾವಿ ಸಭೆಯಲ್ಲಿ ಮಾತಾಡೋದೊಂದು, ಅಲ್ಲಿ ಸ್ಟೇಜ್ ಮೇಲೆ ಆಗೋದೇ ಒಂದು. ಈ ರೀತಿ ಆಗಬಾರ್ದು. ಸುಮ್ಮನೆ ಕಾಟಾಚಾರಕ್ಕೆ ಪೂರ್ವಭಾವಿ ಸಭೆ ಕರಿಬಾರ್ದು. ಕಾಟಾಚಾರಕ್ಕೆ ಪೂರ್ವಭಾವಿ ಸಭೆ ಕರೆದಾಗತ್ತದು. ನಾವಲ್ಲಿ ಮೂಲಭೂತ ಸೌಕರ್ಯಗಳೇನು, ಮಕ್ಕಳ ಭವಿಷ್ಯ ಏನು ಅದ್ರದ್ದು ಆಲೋಚನೆ ಮಾಡಬೇಕಾಗೈತೆ. ಈ ಸನ್ಮಾನದ್ದು ವರ್ಷ ಸನ್ಮಾನ ಮಾಡ್ತೀವಿ, ವರ್ಷ ಆಚರಣೆ ಮಾಡ್ತೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಏನದಾವ ಮತ್ತು ವಿಸಿಟ್ ಮಾಡಿ ಪೂರ್ವಭಾವಿ ಸಭೆ ಕರಿಬೇಕು. ಅಲ್ಲಿ ಏನೈತೆ, ಏನು ತೊಂದರೆ ಐತೆ, ಏನಿಲ್ಲ ಅಂತ ಕ್ರೀಡಾಂಗಣ ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಿ ಇಲ್ಲಿ ಬರಬೇಕು, ಪೂರ್ವಭಾವಿ ಸಭೆ ಕರಿಬೇಕು. ಆ ಪೂರ್ವಭಾವಿ ಸಭೆ ಕರೆಯೋ ಉದ್ದೇಶ ಬೇಕಲ್ಲ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗ್ಬೇಕನ್ನೋ ಉದ್ದೇಶ ಪೂರ್ವಭಾವಿ ಸಭೆ ಕರಿತೀವಿ. ನಾವು ಹೇಳ್ಕೊಂತಲ್ಲ ಬರ್ತೀವಿ, ಅವ್ರಿಗೆ ಸನ್ಮಾನ ಮಾಡೋಕ್ಕೂ, ಸೈನಿಕರಿಗೆ ಸನ್ಮಾನ ಮಾಡೋಕ್ಕೂ, ಅವ್ರಿಗೆಲ್ಲರಿಗೆ ಹೇಳ್ತೀವಿ ಸನ್ಮಾನ ಯಾವ ಟೈಮಾಗ ಮಾಡೋಕ್ಕೂ. ಮಕ್ಕಳು ಬಿಟ್ಟ ಮೇಲೆ ಸನ್ಮಾನ ಮಾಡ್ಕೊಳ್ಳಿ, ಮಕ್ಕಳು ಬಿಟ್ಟ ಮೇಲೆ ಹೂನಾರ ಮಾಡ್ಕೊ, ಏನಾರ ಮಾಡ್ಕೊಳ್ಳಿ. ಮೊದಲು ಮಕ್ಕಳನ್ನ ಕಳ್ಸೋದು ಕಲೀರಿ, ಆಮೇಲೆ ಸನ್ಮಾನ ಮಾಡಿ ಏನಾರು ಮಾಡಿ.
ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ರಾಯಿ ಸಮೀಪ ನೀರಿನ ಸೆಳೆತಕ್ಕೆ ಸಿಲುಕಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ 48 ವರ್ಷದ ವ್ಯಕ್ತಿಯೊಬ್ಬರ ಮೃತದೇಹವು ಇಂದು ಸೋಮವಾರ ಸಂಗೆಬೆಟ್ಟು ಪ್ರದೇಶದಲ್ಲಿ ಪತ್ತೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮೃತರನ್ನು ಜೀವನ್ ಪಿಂಟೋ ಎಂದು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಶನಿವಾರ ತಡರಾತ್ರಿ ಬಂಟ್ವಾಳ ತಾಲೂಕಿನ ರಾಯಿ ಸಮೀಪದ ನದಿಯಲ್ಲಿ ಅವರು ಕೊಚ್ಚಿ ಹೋಗಿದ್ದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿನ ಪ್ರತಿಕೂಲ ಹವಾಮಾನದ ನಡುವೆಯೂ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ಎನ್ಡಿಆರ್ಎಫ್, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಹಾಗೂ ಸ್ಥಳೀಯರು ಕಳೆದ 2 ದಿನಗಳಿಂದ ತೀವ್ರ ಶೋಧ ಕಾರ್ಯಾಚರಣೆಯನ್ನು ನಡೆಸಿದರು. ಅಂತಿಮವಾಗಿ ಸಂಗಬೆಟ್ಟು ಸಮೀಪ ಮೃತದೇಹ ಪತ್ತೆಯಾಯಿತು. ಬಳಿಕ ಅಧಿಕಾರಿಗಳು ಅದನ್ನು ನದಿಯಿಂದ ಹೊರತೆಗೆದು ಅಗತ್ಯ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಂಡರು. हर वर्ष की भांति इस वर्ष भी जो है दक्षिण कनाडा के अंदर टीम को जो है यहाँ पर रखा गया है। आप जानते हैं कि इस वर्ष बारिश बहुत ज़्यादा हुआ है और बारिश होने की वजह से काफ़ी जो इंसिडेंट और नुकसान जो है लगातार होते जा रहे हैं और पिछले 2 दिन से जो है 350 mm के आसपास जो है यहाँ पर रेनफॉल्स हुआ है। उसी दौरान सर कल मैं धर्मशाला की तरफ ड्यूटी कर रहा था तो मुझे एकदम से यहाँ के बंटवाल तहसीलदार साहब की तरफ से एक फ़ोन आया था कि यहाँ पे जो है एक आदमी गिर चुका है, आपको थोड़ा निकालना है, हमारी हेल्प के लिए आ जाओ। तो कल शाम को सर मैं 2 बजे यहाँ पे जो है वहाँ से निकला था धर्मशाला से और 3 बजे यहाँ पहुँच चुका था और अपनी टीम के पास यहाँ आने के पास देखा तो पता चला कि यहाँ पे फायर डिपार्टमेंट ऑलरेडी काम कर रहा था। फायर डिपार्टमेंट ने 3 to 4 किलोमीटर यहाँ पे सर्चिंग किया था बट उनको कोई सफलता नहीं मिला था। फिर हमने भी शाम को 2 से 3 आवर्स तक काम किया और शाम को 7 बजे के आसपास हमने ऑपरेशन क्लोज कर दिया था। फिर मॉर्निंग में हमने वापस 7 बजे सुबह वापस ऑपरेशन स्टार्ट किया था। तो ऑपरेशन स्टार्ट किया उसके बाद में लगातार कंटिन्यू बारिश हो रहा था तो उसमें नाले का पानी बहुत ज़्यादा फ्लो हो रहा था। फिर हमने जो है लगभग जो है कोशिश करते हुए 6 to 7 किलोमीटर के आसपास हम लोग आए थे और यहाँ पे हमने जो है डेड बॉडी मिला है। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.